ನಮಸ್ಕಾರ ಬಂಧುಗಳೇ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲ್ಲೂಕಿನ ಸೂಳೆಕೆರೆ ಗಡಿ ನೋಡಿ. ಈ ಸೂಳೆಕೆರೆ ಗಡಿಯಲ್ಲಿ ಇರುವ ಸರ್ವೆ ನಂಬರ್ 90ರಿಂದ 112 116 ಸರ್ವೆ ನಂಬರ್ ತನಕ ಇಲ್ಲಿ ಇರುವ ಎಲ್ಲ ರೈತರಿಗೆ ಹೋಗುವ ನೀರು, ಸರಬರಾಜು ನೀರು ಹೋಗುವ ಎಲ್ಲ ಸಣ್ಣ ಕಾಲುವೆ ಎಲ್ಲ ಕೂಡ ಮುಚ್ಚೋಗಿದೆ. ಸೂಳೆಕೆರೆಯಿಂದ ಬರುವ ಬಸ್ಸನ್ನಾಲೆಯಿಂದ ಹೋಗುವ ಸರಬರಾಜು ಎಲ್ಲ ಸಣ್ಣ ಕಾಲುವೆ ಎಲ್ಲ ಕೂಡ ಮುಚ್ಚೋಗಿದೆ ನೋಡಿ. ಎಲ್ಲ ಕಾಲುವೆ ಮುಚ್ಚಿ ಹೋಗಿದೆ. ಇದರಿಂದ ಇರುವ ಎಲ್ಲ ರೈತರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಇಲ್ಲಿ ತನ್ನ ಹೊಲಗಳಿಗೆ ನೀರು ಬಿಡಲು ತುಂಬ ತೊಂದರೆ ಆಗ್ತಾಯಿದೆ ಮತ್ತು ಭಾಳ ಕಷ್ಟ ಅನುಭವಿಸ್ತಿದ್ದಾರೆ. ಇಷ್ಟು ಒಂದು ವರ್ಷ ಆಗ್ತಾಯಿದೆ ಅಂತೆ, ಸುಮಾರು ಒಂದು ವರ್ಷ ಆಗ್ತಾಯಿದೆ. ಇನ್ನೂ ಕೂಡ ಯಾರು ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟ್ಗಳು ಇಲ್ಲಿ ಬಂದು ಈ ಮುಚ್ಚುವ ಕಾಲುವೆ ದುರಸ್ತಿ ಮಾಡಿಲ್ಲ ಮತ್ತು ಯಾರು ಇಲ್ಲಿ ಬಂದಿಲ್ಲ, ನೋಡಿಲ್ಲ ಅಂತ ಅವರು ರೈತರುಗಳು ಎಲ್ಲ ದೂರು ನುಡಿತಿದ್ದಾರೆ. ಇದರ ಬಗ್ಗೆ ಮತ್ತು ಬೇರೆ ಕೂಡ ಎಲ್ಲ ವಿಡಿಯೋ ಮಾಡಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಆದರೂ ಕೂಡ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲ, ನೋಡಿಲ್ಲ ಮತ್ತು ಕಾಂಟ್ರಾಕ್ಟ್ಗಳು ಯಾರೂ ಬಂದಿಲ್ಲ. ಸೊ ನಾನು ಇಲ್ಲಿ ಇರುವ ರೈತರ ಬಗ್ಗೆ ಕಾಳಜಿ ವಹಿಸಿ, ಗಮನ ಹರಿಸಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಸರಬರಾಜು ಕಾಲುವೆ ಎಲ್ಲ ದುರಸ್ತಿ ಮಾಡುವ ಕೆಲಸ ಮಾಡಬೇಕು. ಇಲ್ಲಿ ಇರುವ ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂದ್ರೆ ಅಂದರೆ ಯಾವ ಸರ್ಕಾರ ಆದರೆ ರೈತರ ಹೆಸರ ಮೇಲೆ ಬರೋದು. ರೈತರಿಲ್ಲದ್ರೆ ಸರ್ಕಾರ ಇಲ್ಲ, ಅನ್ನ ಇಲ್ಲ. ಅದಕ್ಕೋಸ್ಕರ ನಮ್ಮ ಎಲ್ಲ ರೈತರ ಹಿತದೃಷ್ಟಿಯಿಂದ ನಮ್ಮ ಸಂಬಂಧಪಟ್ಟ ನೀರಾವರಿ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟ್ಗಳು ಬಂದು ಈ ಸರಬರಾಜು ಕಾಲುವೆಗಳು ಮುಚ್ಚೋಗಿದೆ ಎಲ್ಲ ಸರಿ ಮಾಡುವ ಕೆಲಸ ಮಾಡಬೇಕು. ಮತ್ತು ಇಲ್ಲಿ ಇರುವ ಎಲ್ಲ ರಸ್ತೆಗಳು ಎಲ್ಲ ಸಂಪೂರ್ಣವಾಗಿ ಹದಗೆಟ್ಟಿದೆ, ಸಂಪೂರ್ಣವಾಗಿ ಹಾಳಾಗಿದೆ, ತುಂಬ ಗುಂಡಿ ಆಗಿಬಿಟ್ಟಿದೆ. ಇಲ್ಲಿ ಟ್ರ್ಯಾಕ್ಟ್ರ್ ಮತ್ತು ಬೇರೆ ವಾಹನಗಳು ಬಂದರೂ ತುಂಬ ಕಷ್ಟ ಆಗ್ತದೆ. ಮತ್ತು ಇಲ್ಲಿ ರೈತರಿಗೆ ತನ್ನ ಹೊಲಗಳಿಗೆ ಗೊಬ್ಬರ ತರಲು ಮತ್ತು ತನ್ನ ಬೆಳೆಗಳಲ್ಲೂ ಬೇರೆ ಕಡೆ ತಗೊಂಡು ಹೋಗೋಕ್ಕೆ ತುಂಬ ಕಷ್ಟ ಅನುಭವಿಸ್ತಿದ್ದಾರೆ. ಯಾಕಂದರೆ ಇಲ್ಲಿ ಟ್ರ್ಯಾಕ್ಟ್ರ್ ಮತ್ತು ಬೇರೆ ವಾಹನವರು ಬಂದರೆ ಇಲ್ಲಿ ಗುಂಡಿಯಾಗಿದೆ. ಇಲ್ಲಿ ಬಂದರೆ ಅನಾಹುತ ಆಗುವ ಸಾಧ್ಯತೆ ಕೂಡ ಇದೆ. ಅದಕ್ಕೋಸ್ಕರ ರೈತರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಈ ಕಡೆ ಎಲ್ಲ ಈ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ, ಕಾಳಜಿ ವಹಿಸಿ ಬೇಗನೆ ಈ ರಸ್ತೆಗಳು ಸರಿ ಮಾಡುವ ಕೆಲಸ ಮಾಡಬೇಕು, ದುರಸ್ತಿ ಮಾಡುವ ಕೆಲಸ ಮಾಡಬೇಕು. ಮತ್ತು ಇಲ್ಲಿ ಈ ಸರಬರಾಜು ಕಾಲುವೆಗಳು ಮುಚ್ಚೋಗಿದೆ, ಎಲ್ಲ ದುರಸ್ತಿ ಮಾಡುವ, ಕ್ಲೀನ್ ಮಾಡುವ ಕೆಲಸ ಮಾಡಿ ಇಲ್ಲಿ ಇರುವ ಎಲ್ಲ ರೈತರಿಗೆ ಅನುಕೂಲ ಕೊಡಬೇಕು ಅಂತ